ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 2ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 2. ವಿದುರ ಉವಾಚ ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈ ಸುಖಂ ವಾನ್ಯದುಪಾರಮಂ ವಾ ವಿಂದೇತ ಭೂಯಸ್ತವ ಏವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನಃ. ಅನುವಾದ: ವಿದುರನು ಹೇಳಿದನು, ಮಹರ್ಷಿಗಳೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಸುಖ ಪಡೆಯಲು ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾನೆ. ಆದರೆ ಯಾರೂ ಸಂತೃಪ್ತಿಯನ್ನು ಅಥವಾ ದುಃಖದ ಉಪಶಮನವನ್ನು ಕಾಣುವುದಿಲ್ಲ. ಬದಲಾಗಿ ಅಂತಹ ಚಟುವಟಿಕೆಗಳಿಂದ ಮತ್ತಷ್ಟು ಉದ್ರೇಕಿತನಾಗುತ್ತಾನೆ. ಆದ್ದರಿಂದ ನಿಜವಾದ ಸುಖ ಜೀವನವನ್ನು ಹೇಗೆ ಪಡೆಯಬೇಕೆಂಬುದಕ್ಕೆ ದಯವಿಟ್ಟು ನಮಗೆ ನಿರ್ದೇಶನ ನೀಡಿರಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಶುಕಮುನಿಗಳು ಹೇಳ್ತಾರೆ, ವಿದುರ ಕುರುವಂಶದಲ್ಲೇ ಶ್ರೇಷ್ಠನಾಗಿರುವಂಥವನು, ಉತ್ತಮನಾಗಿರುವಂಥವನು. ಅವನು ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲೂ ಕೂಡ ಪರಿಪೂರ್ಣನಾಗಿರುವಂಥವನು. ಅವನು ಗಂಗಾ ನದಿಯ ಮೂಲ ಅಂತಂದ್ರೆ ಹರಿದ್ವಾರವನ್ನ ಬಂದು ತಲುಪ್ತಾನೆ. ಅಲ್ಲಿ ಜ್ಞಾನಿಗಳು ಮತ್ತೆ ಮಹಾತ್ಮರಾದಂತಹ ಮೈತ್ರೇಯರು ಕೂತ್ಕೊಂಡಿರ್ತಾರೆ. ಸೊ ಅವನು ಈಗ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ವಿದುರರು ಹೇಳ್ತಾರೆ, ಮಹರ್ಷಿಗಳೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ರು ಕೂಡ ಸುಖವನ್ನ ಪಡೆಯೋದಕ್ಕೋಸ್ಕರ ಕಾಮ್ಯ ಕರ್ಮಗಳಲ್ಲಿ ತೊಡಗಿರ್ತಾರೆ ಯಾವಾಗ್ಲೂ ಕೂಡ. ಆದರೆ ಯಾರು ಕೂಡ ಸಂತೃಪ್ತಿಯನ್ನಾಗ್ಲಿ ಅಥವಾ ದುಃಖದ ಉಪಶಮನ, ಅಂದ್ರೆ ಈಗ ನಾವೆಲ್ಲರೂ ಕೆಲಸ ಮಾಡ್ತಾನೆ ಇರ್ತೀವಿ. ನಾವು ಸಂತೋಷ ಪಡಬೇಕು, ಸುಖವಾಗಿರ್ಬೇಕು ಅಂತ ತಾನೇ ಕೆಲಸ ಮಾಡ್ತೀವಿ. ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತಾ ಇರ್ತೀವಿ. ಆದರೆ ಯಾರೂ ಕೂಡ ತೃಪ್ತಿ ಅನ್ನೋದು, ಸಂತೃಪ್ತಿ ಅಂತಂದ್ರೆ ಸಾಕಪ್ಪ ಅನ್ನೋಷ್ಟು ನಮಗೆ ತೃಪ್ತಿ ಆಗುತ್ತಲ್ಲ, ಅದನ್ನ ಪಡೆಯೋದಿಲ್ಲ. ಮತ್ತೆ ದುಃಖ ಕೂಡ ನಮಗೆ ದೂರ ಆಗೋದಿಲ್ಲ ಅನ್ನೋದನ್ನ ಕಾಣ್ತಾ ಇದೀವಲ್ವಾ. ಬದಲಾಗಿ ನಾವು ಮಾಡುವಂತ ಅಂತ ಚಟುವಟಿಕೆಗಳಿಂದ ಇನ್ನಷ್ಟು ಉದ್ರೇಕಿತನಾಗ್ತಾ ಇದ್ದಾನೆ. ಅಂದ್ರೆ ಏನು? ನಾವು ಮಾಡೋದೇ ಕೆಲಸ ಸುಖ ಪಡಬೇಕು ಅಂತ, ಆದರೆ ನಾವು ಮಾಡುವಂಥ ಕೆಲಸದಿಂದ ಟೆನ್ಷನ್ ಅಂತ ಹೇಳ್ತೀವಲ್ವ, ಅದು ಡಿಪ್ರೆಷನ್ ಅಂತ ಹೇಳ್ತೀವಲ್ವ, ಇದು ಅಂದರೆ ಉದ್ರೇಕಗೊಳ್ಳೋದು. ಅದರಿಂದ ನಮಗೆ ಇನ್ನೂ ಜಾಸ್ತಿನೇ ಉದ್ರೇಕ ಆಗ್ತಾ ಇದೆ ಹೊರತು ನಿಜವಾದ ಸುಖ ಅನ್ನೋದು ನಮಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಿಜವಾದ ಸುಖ ಜೀವನವನ್ನು ಹೇಗೆ ಪಡಿಬೇಕು ಅನ್ನೋದಕ್ಕೆ ದಯವಿಟ್ಟು ನಮಗೆ ನಿರ್ದೇಶನವನ್ನು ನೀವು ಕೊಡಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಈಗ ಈ ಒಂದು ಪ್ರಶ್ನೆ ನಮಗೂ ಇರುತ್ತಲ್ವಾ, ನಾವು ಯಾಕೆ ಬೆಳಗಿಂದ ರಾತ್ರಿವರೆಗೂ ಇಷ್ಟೆಲ್ಲ ಕಷ್ಟಪಡ್ತೀವಿ, ಆದರೂ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೋ ಒಂಥರ ಟೆನ್ಷನ್ನು, ಇಷ್ಟೆಲ್ಲ ಮಾಡಿನೂ ಏನಪ್ಪ ಪ್ರಯೋಜನ ಅಂತೆಲ್ಲ ನಮ್ಗೆ ಅನ್ಸೋದು ಉಂಟಲ್ವಾ. ಸೊ ಆ ಒಂದು ಪ್ರಶ್ನೆಯನ್ನ ಇಲ್ಲಿ ವಿದುರರು ಕೇಳ್ತಾ ಇದ್ದಾರೆ. ನೋಡಿ, ಈ ಪ್ರಶ್ನೆ ಈಗ ಅವರಿಗೆ ಬೇಕಾಗಿದೆಯೋ ಅಥವಾ ನಮ್ಮೆಲ್ಲರಿಗೋಸ್ಕರ ಅವ್ರು ಕೇಳ್ತಾ ಇದ್ದಾರೋ ನಾವೇ ತಿಳ್ಕೊಬೇಕು. ಈಗ ಅವ್ರು ಕೇಳುವಂಥ ಪ್ರಶ್ನೆ ನಮಗೂ ಇದೆ. ನಾವು ಅವ್ರನ್ನ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಆದರೆ ಈಗ ನಾವು ಧರ್ಮಗ್ರಂಥಗಳನ್ನು ಓದೋದ್ರ ಮೂಲಕ ನಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅದಕ್ಕೆ ಧರ್ಮಗ್ರಂಥಗಳನ್ನು ನಾವು ತಿಳ್ಕೋಬೇಕು ಅಂತ ಹೇಳೋದು. ಆಯ್ತಾ? ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವಿದುರನು ಮೈತ್ರೇಯರಲ್ಲಿ ಕೆಲವು ಸಾಮಾನ್ಯ ಪ್ರಶ್ನೆಗಳನ್ನು ಕೇಳಿದನು. ಅದು ಅವನ ಮೂಲ ಉದ್ದೇಶವಾಗಿರಲಿಲ್ಲ. ಉದ್ಧವನು ವಿದುರನಿಗೆ ಮೈತ್ರೇಯ ಮುನಿಗಳ ಬಳಿಗೆ ಹೋಗಲು ಹೇಳಿದ್ದನು. ಅವರಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಎಲ್ಲ ಸತ್ಯಗಳ ಬಗ್ಗೆ, ಎಂದರೆ ಅವನ ಹೆಸರು, ಕೀರ್ತಿ, ಗುಣ, ರೂಪ, ಲೀಲೆಗಳು, ಪರಿವಾರ ಮುಂತಾದವುಗಳ ವಿಚಾರ ಕೇಳಲು ಹೇಳಿದ್ದನು. ಹಾಗೆ ಮೈತ್ರೇಯರ ಬಳಿ ಬಂದ ವಿದುರನು ಶ್ರೀಕೃಷ್ಣನ ಬಗ್ಗೆ ಮಾತ್ರ ಕೇಳಬೇಕಾಗಿತ್ತು. ಆದರೆ ಸ್ವಾಭಾವಿಕ ಸೌಜನ್ಯದಿಂದ ಅವನು ಕೂಡಲೇ ಶ್ರೀಕೃಷ್ಣನ ವಿಚಾರ ಕೇಳಲಿಲ್ಲ. ಸಾಮಾನ್ಯ ಮಾನವನಿಗೆ ಅತಿ ಮುಖ್ಯವಾಗಬಹುದಾದ ವಿಚಾರದಲ್ಲಿ ಪ್ರಶ್ನಿಸಿದನು. ನೋಡಿ, ಗುರುಗಳು ಇದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ವಿದುರ ಉದ್ಧವನಿಗೆ ಕೃಷ್ಣನ ಬಗ್ಗೆ ನನಗೂ ಹೇಳು, ಅವನೇನು ಹೇಳ್ದ ಅಂತ ಕೇಳ್ಕೊಳ್ತಾನಲ್ವಾ. ಅದಕ್ಕೆ ಅವ್ರೇನು ಹೇಳ್ತಾರೆ, ಮೈತ್ರೇಯ ಮುನಿಗಳ ಹತ್ರ ಹೋಗ್ಬಿಟ್ಟು ನೀನು ಈ ಪ್ರಶ್ನೆ ಮಾಡು, ಅವರೇ ನಿನಗಿದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿರ್ತಾನೆ. ಆದರೆ ಇಲ್ಲಿ ಬಂದ್ಬಿಟ್ಟು ಮೈತ್ರೇಯರ ಹತ್ರ ವಿದುರ ಬರೀ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಅದು ಅವನ ಮೂಲ ಉದ್ದೇಶ ಅಲ್ವೇ ಅಲ್ಲ. ಅವನಿಗಿದ್ದಂಥ ಒಂದು ಆಸೆ ಏನು? ಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂತ.
ಉದ್ಧವ ವಿದುರರಿಗೆ ಹೇಳೋದು ಅಥವಾ ಮೈತ್ರೇಯ ಮುನಿಗಳ ಹತ್ರ ಕಳಿಸೋದು ಕೂಡ ಇದೇ ವಿಷಯಕ್ಕೇನು, ಕೃಷ್ಣನಿಗೆ ಸಂಬಂಧಂತ ಎಲ್ಲ ಸತ್ಯದ ಬಗ್ಗೆ. ಅಂದರೆ ಅರ್ಥ ಏನು, ಕೃಷ್ಣ ಯಾರು, ಅವನ ಹೆಸರೇನು, ಅವನ ರೂಪ ಏನು, ಅವನ ಗುಣ, ಅವನ ಲೀಲೆ, ಅವನ ಪರಿವಾರ, ಇದರ ಬಗ್ಗೆ ನೀನೇನು ಬೇಕೋ ತಿಳ್ಕೊ, ಅವ್ರಿಗೆಲ್ಲ ಗೊತ್ತಿದೆ ಅಂತ ಕಳಿಸೋದು. ಅದನ್ನೇ ಕೇಳಬೇಕು ಅಂತ ಅವನು ಕೂಡ ಮೈತ್ರೇಯರ ಹತ್ರಕ್ಕೆ ಬರ್ತಾನೆ ವಿದುರ. ಆದರೆ ಅಲ್ಲಿ ಕೃಷ್ಣನ ಬಗ್ಗೆ ಕೇಳಬೇಕಾಗಿತ್ತು, ಅವನು ಕೇಳಲಿಲ್ಲ. ಯಾಕೆ ಅಂತಂದರೆ ಸ್ವಾಭಾವಿಕ ಸೌಜನ್ಯದಿಂದ ಅವನು ತಕ್ಷಣ, ಅಂತಂದ್ರೆ ಏನು, ಈಗ ಯಾರ ಹತ್ರ ಆದರೂ ನಾವು ಏನಾದರೂ ಕೇಳಕ್ಕೆ ಹೋಗ್ತೀವಿ ಅಂತಂದಾಗ ಡೈರೆಕ್ಟಾಗಿ ಹೋಗಿ ನಮ್ಮ ವಿಷಯನ ನಾವು ಹೇಳೋದಿಲ್ಲ ಅಲ್ವಾ. ಮೊದಲು ಹೇಗಿದ್ದೀರಾ ಏನು ಅಂತೆಲ್ಲ ನಾವು ಪೀಠಿಕೆ ಹಾಕ್ತೀವಿ, ಆಮೇಲೆ ಇನ್ನೂ ಕೆಲವೊಂದು ವಿಚಾರಗಳನ್ನು ಮಾತಾಡಿ ಆಮೇಲೆ ಸೀರಿಯಸ್ ಮ್ಯಾಟ್ರಿಗೆ ಬರ್ತೀವಿ ನಾವು ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಸ್ವಾಭಾವಿಕ ಸೌಜನ್ಯದಿಂದ ಅವನು ಕೂಡಲೇ ಕೃಷ್ಣನ ವಿಚಾರವನ್ನು ಕೇಳಲಿಲ್ಲ. ಅದರ ಬದಲಿಗೆ ಇವನು ನೀವು ಹೇಗಿದ್ದೀರಾ ಅದನ್ನೆಲ್ಲ ಕೇಳೋ ಬದಲು ಅವನೇನು ಮಾಡ್ತಾ ಇದ್ದಾನೆ, ಸಾಮಾನ್ಯ ಮನುಷ್ಯರಿಗೂ ಕೂಡ ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರ, ಆಮೇಲೆ ಎಲ್ಲರಿಗೂ ಇದು ನೆಸೆಸಿಟಿ ಇರುತ್ತಲ್ಲ ಅಂತ ಒಂದು ವಿಚಾರವನ್ನ ಅವನು ಪ್ರಶ್ನೆ ಮಾಡ್ತಾನೆ. ಈಗ ಇಲ್ಲಿ ಅವನು ಲೋಕಕ್ಕೆ ಒಳ್ಳೆಯದಾಗಲಿ, ಎಲ್ಲ ಜನರಿಗೂ ಕೂಡ ಇದರಿಂದ ಯೂಸ್ ಆಗಲಿ ಅನ್ನುವಂಥದ್ದು, ಮತ್ತು ಎಲ್ಲರಿಗೂ ಕೂಡ ಈ ಪ್ರಶ್ನೆ ಇರುತ್ತೆ, ಅವರೆಲ್ಲರೂ ಕೂಡ ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳಿ ಅನ್ನೋ ಒಂದು ಕಾರಣದಿಂದ ಅವನು ಈ ಪ್ರಶ್ನೆಯನ್ನ ಮಾಡ್ತಾನೆ. ಈಗ ವಿದುರ ಯಾಕೆ ಈ ಪ್ರಶ್ನೆಯನ್ನ ಕೇಳ್ದ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತಲ್ವಾ. ಸಾಮಾನ್ಯ ಮನುಷ್ಯರು ಇರ್ತಾರಲ್ಲ, ಅವರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವನೇನು ಮಾಡ್ತಾನೆ ಅಂತಂದರೆ, ಮೊದಲು ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಿರೋದು ಹೇಗೆ ಅನ್ನೋದ್ರ ಬಗ್ಗೆ, ಅಂದರೆ ಆ ನಿಜ ಸ್ಥಿತಿ ಏನಿದೆಯೋ ಅದನ್ನು ತಿಳ್ಕೋಬೇಕು. ಈಗ ನಮಗೆ ಸಾಮಾನ್ಯವಾಗಿ ನಾವು ಭಗವದ್ಗೀತೆಯನ್ನು ಓದೋವರೆಗೂ ಕೂಡ ನಾವು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದೀವಿ, ಅಥವಾ ಮಾಯಾಶಕ್ತಿ ಅಂತಂದರೆ ಏನು, ಭಗವಂತನ ಶಕ್ತಿಗಳು ಎಷ್ಟಿದೆ, ಈ ಪ್ರಪಂಚ ಯಾವುದರಿಂದ ಆಗಿದೆ, ಅಥವಾ ಮಾಯಾಶಕ್ತಿಯ ಪ್ರಭಾವಕ್ಕೆ ನಾವು ಒಳಗಾಗಿದ್ದೀವಿ ಅನ್ನೋ ವಿಷಯಗಳೇ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ವಿದುರರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಮೊದಲು ಮನುಷ್ಯನಿಗೆ ಸುಖ ಅನ್ನೋದಕ್ಕೋಸ್ಕರನೇ ಅವನು ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡು ಮಾಡ್ತಾ ಇದ್ದಾನೆ, ಆದರೆ ಸುಖ ಅನ್ನೋದು ಸಿಗ್ತಾ ಇಲ್ಲ ಅಲ್ವಾ. ಅದಕ್ಕೆ ಅವನು ಫಸ್ಟು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಮಾಯಾಶಕ್ತಿಯ ಪ್ರಭಾವಕ್ಕೆ ನಾವು ಒಳಗಾಗಿದ್ದೀವಿ, ಅದಕ್ಕೆ ನಮ್ಮ ನಿಜವಾದ ಸ್ಥಿತಿ ಏನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಇವನು ಅಂತಂದ್ಬಿಟ್ಟು ಮೊದಲು ಈ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಮಾಯೆಯಲ್ಲಿರಬೇಕಾದ್ರೆ ನಮ್ಗೇನನ್ಸುತ್ತೆ, ನಾವು ಮಾಡುವಂಥ ಕೆಲಸಗಳಿಂದ, ಕಾಮ್ಯಕರ್ಮಗಳು ಅಂತ ಹೇಳ್ತೀವಲ್ವ, ಅಂದರೆ ನಾವು ಏನೋ ಒಂದು ಆಸೆಗಳನ್ನು ಇಟ್ಕೊಂಡು ಏನೋ ಒಂದು ಕೆಲಸ ಮಾಡ್ತೀವಲ್ವಾ, ಅದರಿಂದ ಸುಖವಾಗಿರಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ನಿಜವಾಗ್ಲೂ ಕೂಡ ಮನುಷ್ಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಜಾಲಬಂಧನದಲ್ಲಿ ಅವನು ಹೆಚ್ಚಾಗಿ ಸಿಕ್ಕಾಕೊಳ್ತಾ ಹೋಗ್ತಾನೆ. ಒಂದು ಕೆಲಸ ಮಾಡ್ತೀವಿ, ಅದರಿಂದ ಒಂದು ಪ್ರತಿಫಲ ಸಿಗುತ್ತೆ, ಅದರಿಂದ ಇನ್ನೊಂದು ಕೆಲಸ ಮಾಡ್ತೀವಿ, ಅದರಿಂದ ಇನ್ನೊಂದು ಪ್ರತಿಫಲ, ಹೀಗೆ ನಾವು ಕರ್ಮಬಂಧನದಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ. ಇದೊಂದು ಬಲೆ ಥರ, ಅದರಲ್ಲೇ ಸಿಕ್ಕಾಕೊಂಡು ನಾವು ಎದೋಳಕ್ಕೆ ಆಗಲ್ಲ, ಅಷ್ಟೊಂದು ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ಜೀವನದ ಸಮಸ್ಯೆಗಳಿಗೆ ಯಾವ ಪರಿಹಾರನೂ ಕೂಡ ನಮಗೆ ಸಿಗೋದಿಲ್ಲ. ಈ ರೀತಿ ಸಿಕ್ಕಾಕೊಳ್ತಾ ಹೋದರೆ ಎಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ, ಒಂದಕ್ಕೊಂದು ಹೋಗ್ತಾನೆ ಇರುತ್ತೆ. ನೋಡಿ, ಇದೆಲ್ಲ ಭಗವದ್ಗೀತೆಯ ಸಬ್ಜೆಕ್ಟು, ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಭಗವಂತ. ಆಯ್ತಾ. ಈ ಸಂಬಂಧದಲ್ಲಿ ಒಂದು ಸೊಗಸಾದ ಹಾಡಿದೆ. ಬದುಕಿನ ಎಲ್ಲಾ ಸುಖಗಳನ್ನು ಪಡೆಯುವ ಮಹತ್ವಾಕಾಂಕ್ಷೆಯಿಂದ ಈ ಮನೆಯನ್ನು ಕಟ್ಟಿದೆ, ಆದರೆ ದುರದೃಷ್ಟದಿಂದ ಪೂರ್ಣ ಯೋಜನೆಯೇ ಬೂದಿಯಾಯಿತು, ಏಕೆಂದರೆ ಅನಿರೀಕ್ಷಿತವಾಗಿ ಮನೆಗೆ ಬೆಂಕಿ ಬಿದ್ದಿತು. ಪ್ರಕೃತಿಯ ನಿಯಮವೇ ಹಾಗಿದೆ. ಅಂದರೆ ಇಲ್ಲಿ ಗುರುಗಳು ಯಾವುದೋ ಒಂದು ಹಾಡಿನ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆ ಹಾಡಲ್ಲಿ ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದರೆ, ಬದುಕಿನ ಎಲ್ಲ ಸುಖವನ್ನು ನಾನು ಪಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ದೆ. ಆದರೆ ದುರದೃಷ್ಟದಿಂದ ಏನಾಯಿತು, ನಾನು ಅಂದ್ಕೊಂಡಿದ್ದು ಪ್ಲ್ಯಾನ್ ಎಲ್ಲ ಬೂದಿ ಆಗೋಯ್ತು. ಯಾಕೆ ಅಂತಂದರೆ ಅನಿರೀಕ್ಷಿತವಾಗಿ, ಅಂತಂದರೆ ಅದಕ್ಕೊಂದು ಕಾರಣನೂ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಮನೆಗೆ ಬೆಂಕಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಅಷ್ಟೇ, ಮನೆ ಕಟ್ಟಿದ್ರೆ ನನಗೆ ಸುಖವಾಗಿದ್ಬಿಡ್ತೀನಿ, ಏನೂ ಇಲ್ಲಪ್ಪ, ಬೆಂಗಳೂರಲ್ಲಿ ಒಂದು ಮನೆ ಕಟ್ಬಿಟ್ರೆ ಸಾಕಾ, ಅದರಲ್ಲಿ ನಮಗೆ ಸುಖ ಸಿಕ್ಬಿಡುತ್ತಾ? ಇಲ್ಲ, ನಿಜವಾಗ್ಲೂ ಇಲ್ವೇ ಇಲ್ಲ. ನಾವು ಅಂದ್ಕೊಳ್ಳೋದು ಅಷ್ಟೇ ಅದು.
ಇಲ್ಲಿ ಅದೇ ಥರ ಒಂದು ಹಾಡನ್ನು ಇಲ್ಲಿ ಅರ್ಥ ಹೇಳ್ತಾ ಇದ್ದಾರೆ. ಅಂದರೆ ಒಂದು ತುಂಬಾ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಎಲ್ಲ ನನಗೆ ಸರಿ ಹೋಗ್ಬಿಡತ್ತೆ, ಸುಖವಾಗಿರ್ತೀನಿ ಅಂತ ಅಂದ್ಕೊಂಡು ಮನೆ ಕಟ್ತಾನೆ. ಆದರೆ ಆ ಮನೆಗೆ ಬೆಂಕಿ ಬಿದ್ದುಬಿಟ್ರೆ ಎಲ್ಲ ಸುಟ್ಟು ಬೂದಿನೇ ಆಗೋಗುತ್ತೆ. ಆವಾಗ ಅವನ ಮಹತ್ವಾಕಾಂಕ್ಷೆ ಏನಾಯಿತು, ಯಾಕೆ ಹೀಗಾಗುತ್ತೆ, ಪ್ರಕೃತಿಯ ನಿಯಮನೇ ಹಾಗಿದೆ. ನೋಡಿ, ಏನು ಪ್ರಕೃತಿ ನಿಯಮ ಅನ್ನೋದನ್ನ ಮುಂದೆ ಹೇಳ್ತಾರೆ. ಪ್ರತಿಯೊಬ್ಬನೂ ಕೂಡ ಭೌತಿಕ ಪ್ರಪಂಚದಲ್ಲಿ ಸುಖವಾಗಿರಲು ಯೋಜನೆಗಳ ಮೂಲಕ ಪ್ರಯತ್ನಿಸುತ್ತಾನೆ. ಆದರೆ ಪ್ರಕೃತಿ ನಿಯಮವು ಎಷ್ಟು ಕ್ರೂರಿ ಎಂದರೆ ಅದು ಯೋಜನೆಗಳಿಗೆ ಬೆಂಕಿ ಹಚ್ಚುತ್ತದೆ. ಕಾಮ್ಯಕರ್ಮಿಯು ತನ್ನ ಯೋಜನೆಗಳಲ್ಲಿ ಸುಖಿಯಾಗಿರುವುದಿಲ್ಲ. ಅವನ ನಿರಂತರವಾದ ಸುಖದ ಗೀಳಿನಿಂದ ಯಾವ ತೃಪ್ತಿಯೂ ಇರುವುದಿಲ್ಲ. ನೋಡಿ, ಮೊದಲು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಸುಖವಾಗಿರ್ಬೇಕು ಅಂತ ಫಸ್ಟ್ ಏನ್ ಮಾಡ್ತಾನೆ, ಎಲ್ಲ ಯೋಜನೆಗಳನ್ನು ಹಾಕ್ತಾನೆ, ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತಾನೆ. ನಾನು ಏನು ಮಾಡಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ, ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಚೆನ್ನಾಗಿರ್ತೀನಿ, ನನಗೆ ಮದುವೆ ಆಗೋದ್ರೆ ಚೆನ್ನಾಗಿರ್ತೀನಿ, ಮಕ್ಕಳಾಗೋದ್ರೆ ಚೆನ್ನಾಗಿರ್ತೀನಿ, ಮನೆ ಕಟ್ಬಿಟ್ರೆ ಚೆನ್ನಾಗಿರ್ತೀನಿ, ಈ ರೀತಿ ಎಲ್ಲ ಅವನು ಯೋಜನೆಗಳನ್ನು ಹಾಕ್ಕೊಳ್ಳೋದಕ್ಕೆ ಮೊದಲು ಶುರು ಮಾಡ್ತಾನೆ. ಆದರೆ ಪ್ರಕೃತಿ ನಿಯಮ ಅನ್ನೋದು ಎಷ್ಟು ಕ್ರೂರಿ ಅಂತಂದರೆ ಅದು ನಾವು ಅಂದ್ಕೊಂಡಿರೋ ಯೋಜನೆಗಳಿಗೆ ಬೆಂಕಿ ಹಾಕುತ್ತೆ. ಇದು ಚೆನ್ನಾಗಿ ನಮಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ. ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರ ಕೂಡ ನಮ್ಮಲ್ಲಿ ಚೆನ್ನಾಗಿರುತ್ತೆ. ನಾಳೆ ಹೀಗೆ ಮಾಡಿಬಿಡ್ಬೇಕು, ಹಾಗೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು ಏನು ಫುಲ್ಲು ತಯಾರಿಗಳು ಯೋಜನೆಗಳೆಲ್ಲ ನಡೆಸ್ಕೊಂಡಿರ್ತೀವಿ. ಮಾರನೇ ದಿವಸ ನೋಡಿದ್ರೆ ಮೈಗೆ ಹುಷಾರಿರೋದಿಲ್ಲ. ಅವಾಗ ಏನು ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಪ್ರಕೃತಿ ನಮಗಲ್ಲಿ ಏಟ್ ಕೊಡ್ತಾಳೆ. ನೀನು ಪ್ಲ್ಯಾನ್ ಮಾಡಿಬಿಟ್ರೆ ನಾನು ಬಿಟ್ಬಿಡ್ತೀನಾ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಅಲ್ಲಿ ನಾನು ಸುಖವಾಗಿದ್ಬಿಡ್ತೀನಿ ಇದನ್ನು ಮಾಡಿದ್ರೆ ಅನ್ನುವಂಥ ಒಂದು ಇಲ್ಯೂಷನಲ್ಲಿ ಇರ್ತೀವಿ ನಾವು ಅಲ್ವಾ. ಅದಕ್ಕೋಸ್ಕರ ಅಲ್ಲೇನು ಮಾಡ್ತಾಳೆ, ಆ ಪ್ರಕೃತಿಯ ನಿಯಮ ಅನ್ನೋದು ಏನು ಮಾಡುತ್ತೆ, ನಮ್ಮ ಯೋಜನೆಗಳಿಗೆ ಬೆಂಕಿ ಹಚ್ಚುತ್ತೆ. ಅದಕ್ಕೆ ಕರ್ಮಿ ಏನು ಮಾಡ್ತಾನೆ, ತನ್ನ ಯೋಜನೆಗಳಲ್ಲಿ ಯಾವಾಗಲೂ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನ ನಿರಂತರವಾದಂತಹ ಸುಖದ ಗೀಳು, ಅಂದರೆ ನನಗೆ ಸುಖ ಬೇಕು ಅಂತ ಅಂದ್ಕೊಳ್ತಾನೇ ಇರ್ತಾನಲ್ವ. ಅದರಿಂದ ಯಾವ ತೃಪ್ತಿ ಕೂಡ ಅವನಿಗೆ ಸಿಗೋದಿಲ್ಲ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಏನು ಅಂತಂದರೆ, ನಾವು ಯಾವಾಗಲೂ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ನಾವು ಮಾಡಿದಂತಹ ಪ್ಲ್ಯಾನ್ಗಳಿಂದ, ನಾವು ಮಾಡಿರುವಂಥ ಕೆಲಸಗಳಿಂದ ನಮಗೆ ಸುಖ ಸಿಗುತ್ತೆ ಅಂತಂದರೆ ಅದು ನಿಜಾನೇ ಅಲ್ಲ. ಆಯಿತಾ. ಭಗವಂತ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡೋದು ನಮಗೆ ಬರಬೇಕು. ಸೊ ಆ ವಿಷಯಗಳನ್ನು ಮುಂದೆ ಮೈತ್ರೇಯ ಮಹರ್ಷಿಗಳು ಹೇಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ಮನುಷ್ಯ ಯಾವತ್ತೂ ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಅಂತಂದರೆ ಅವನು ಅಲ್ಲಿ ಯೋಜನೆ ಮಾಡ್ತಾನೆ. ನಾನು ಮಾಡಿದ್ರೆ ಅದು ನಡೆಯುತ್ತೆ, ನಾನು ಯೋಜನೆ ಮಾಡಿಬಿಟ್ರೆ ಅದ್ರ ಪ್ರಕಾರ ಹಾಗೇ ಆಗುತ್ತೆ, ಆಗ ನನಗೆ ಸುಖ ಸಿಗುತ್ತೆ. ಇದು ಒಂದು ದೊಡ್ಡ ಊಹೆ ಮಾಡಿಕೊಂಡು ಸಿಕ್ಬಿಡುತ್ತೆ ಅಂತ ಅದರಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಭಗವಂತನಲ್ಲಿ ನಮಗೆ ನಂಬಿಕೆ ಇಲ್ಲ, ಬಟ್ ನನ್ನ ಪ್ಲ್ಯಾನ್ ಮೇಲೆ ನನಗೆ ನಂಬಿಕೆ ಇರುತ್ತೆ. ಆದರೆ ಅದನ್ನು ಹಾಳು ಮಾಡುವಂಥವ್ರು ಯಾರು ಅಂತಂದರೆ ಪ್ರಕೃತಿ, ಭಗವಂತನ ಶಕ್ತಿ. ಅವಳು ಇದನ್ನೆಲ್ಲ ನೋಡ್ಕೊಳ್ಳೋದು. ನೀನು ಈ ಥರ ಯೋಜನೆ ಮಾಡ್ತೀಯಾ, ನಾನು ಅದನ್ನು ಹೇಗೆ ಹಾಳು ಮಾಡ್ತೀನಿ ನೋಡು ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿರೋದನ್ನು ಅವಳು ಎಲ್ಲವನ್ನ ತಲೆ ಕೆಳಗಾಗಿ ಮಾಡಿರ್ತಾಳೆ. ಆಯಿತಾ. ಇದನ್ನು ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.